ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಬುಧವಾರದ ಆಸೆ ಸೀರಿಯಲ್ ಸಂಚಿಕೆ ನೋಡೋಣ ಬನ್ನಿ. ಸೂರ್ಯ ಬಂದು ಮೀನನ್ನು ಅಪ್ಕೊಂಡು ಹೇಳ್ತಾನೆ, ನಿನ್ನೆಲ್ಲ ಹುಡುಕ್ಬಿಟ್ಟೆ, ನಾನು ನಿನ್ನ ಹುಡುಕಿ ಸಿಗದೇ ಇರೋದಕ್ಕೆ ಹುಚ್ಚರಾಗ್ಬಿಟ್ಟೆ. ಅಲ್ಲೆಲ್ಲೋ ಆಕ್ಸಿಡೆಂಟ್ ನಡೆದಿದ್ರೆ ಅದು ನೀನಾಗಿರಬಾರ್ದು ಅಂದ್ಕೊಂಡೆ. ಮತ್ತು ಮಾದೇಶ ಊರಿಂದ ಬಂದಿದ್ದಾನೆ ಅಂದರೆ ಅಲ್ಲೂ ಅಲ್ಲಾಡಿದೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೂ ಹೋದೆ ಅಂತ ಹೇಳ್ತಾನೆ. ಮೀನು ಹೇಳ್ತಾಳೆ, ರೀ ಇಷ್ಟೊಂದು ಟೆನ್ಷನ್ ಮಾಡ್ಕೊಳೋದಿರಲಿಲ್ಲ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಟೆನ್ಷನ್ ಆಗಲ್ವ ತಾಯಿ, ಬೆಳಗ್ಗೆ ಹೋದೋಳು ರಾತ್ರಿ ಆದರೂ ಮನೆಗೆ ಬಂದಿಲ್ಲ, ಫೋನ್ ಕೂಡ ಸಿಗ್ತಾ ಇಲ್ಲ, ಅವಾಗ ಏನಾಯಿತು ಅಂತ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾನೆ. ಅವಾಗ ರವಿ ಹೇಳ್ತಾನೆ, ಅದಕ್ಕೆ ನೀವು ಯಾವತ್ತೂ ಈ ಥರ ಮಾಡಿದೋರಲ್ಲ, ನಿಮಗೆ ಕೋಪ ಬಂದ್ರೂ ಅಲ್ಲೇ ಸರಿ ಮಾಡ್ಕೋತೀರಿ, ಸಮಾಧಾನ ಮಾಡ್ಕೊತೀರಿ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ಮೀನಾ ಅವರೇ ನೀವು ಗಾಡಿನೂ ತಗೊಂಡೋಗಿಲ್ವಲ್ಲ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇವಳು ಫ್ರೆಂಡ್ಸ್ ಎಲ್ಲ ಕರೋರ್ ಪತಿಗಳು, ಹೋಗಿ ಪಿಕ್ಚರ್ ನೋಡಿಕೊಂಡು ಎಲ್ಲ ಸುತ್ತಾಡ್ಕೊಂಡು ತಿನ್ಕೊಂಡು ಮನೆ ಕತೆ ಎಲ್ಲ ಎಳೆಯಾಗಿ ಬಿಚ್ಚಿಟ್ಬಿಟ್ಟು ಬಂದಿದ್ದಾಳೆ ಅಲ್ವಾ ಮೀನಮ್ಮ ಅಂತಾಳೆ. ಮೀನಾ ಹೇಳ್ತಾಳೆ, ಇಲ್ಲೇನು ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ, ನೀವೆಲ್ಲ ಯಾಕೆ ನನ್ನನ್ನು ಹುಡುಕಬೇಕು ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನಾವೆಲ್ಲ ಹುಡುಕಿಲ್ಲ, ನಿನ್ನ ಗಂಡನೇ ಹುಡುಕಿದ್ದು, ಕೇಳಿದ್ದೆ ಹುಡುಗಿ ಕೈ ಕೊಟ್ಟೋದ್ರೆ ದೇವದಾಸ್ ಆಗ್ತಾರೆ ಅಂತ, ಆದರೆ ನೀನು ಕಾಣಿಸಿಲ್ಲ ಅಂತ ಈ ಥರ ಎಲ್ಲ ಆಡ್ತಾರೆ ಅಂತ ಇವತ್ತೇ ನಾನು ನೋಡಿದ್ದು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ಮೀನಾ ಹತ್ರ, ಒಬ್ರಿಗಾದ್ರೂ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ಈ ಟೈಮಲ್ಲಿ ಸ್ಟೇಷನ್ಗೆಲ್ಲ ಅಲ್ಲಿಯೋ ಥರ ಮಾಡಿಬಿಟ್ಟಲ್ಲ ನೀನು ಅಂತಾನೆ. ಅವಾಗ ಮನೋಜ್ ಹೇಳ್ತಾನೆ, ಈ ಥರ ಕೇಸೆಲ್ಲ 24 ಗಂಟೆ ಆದಮೇಲೆ ಅವ್ರು ತಗೊಳ್ಳೋದು, ಮಕ್ಕಳು ಮಿಸ್ ಆಗಿರೋದು ಅದೆಲ್ಲ ಆದರೆ ಅವ್ರು ಬೇಗ ತಗೊತಾರೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇದೆಲ್ಲ ನನಗೆ ಗೊತ್ತಿಲ್ವಲ್ಲ ಅಂತ. ಅವಾಗ ನೀನು ನನ್ನ ಕೇಳಬೇಕಾಗಿತ್ತು ಅಂತ ಹೇಳ್ತಾನೆ ಮನೋಜ್. ಅವಾಗ ರಂಗನಾಥರು ಹೇಳ್ತಾರೆ, ನೀನು ನೋಡ್ದಲ್ಲ ಅವನು ಅಲ್ದಾಡ್ತಾ ಇದ್ದಿದ್ದು, ಅವಾಗ ಅವನ ಹತ್ರ ಹೇಳ್ಬೇಕಾಗಿತ್ತು ನೀನು ಅಂತ ಹೇಳ್ತಾನೆ. ರಂಗನಾಥವ್ರು ಮೀನಾ ಹತ್ರ ಕೇಳ್ತಾರೆ, ಎಲ್ಲೋಗಿದೆ ತಾಯಿ ನೀನು ಬೆಳಗ್ಗೆಯಿಂದ ಅಂತೇಳಿ. ಬೆಳಗ್ಗೆ ಮಾವ ಹೂವು ತರೋಣ ಅಂತ ಗಾಡಿ ಹತ್ರ ಹೋದಾಗ ನನಗೆ ಪರಿಚಯ ಇರೋರು ಅಲ್ಲಿಗೆ ಬರ್ತಾರೆ. ಏನಕ್ಕ ನೀವು ಇಲ್ಲಿ ಬಂದಿರೋದು ಅಂತೇಳಿದೆ. ನಿನ್ನನ್ನು ನೋಡೋಕ್ಕೆ ಬಂದಿದ್ದಮ್ಮ ಅಂತ. ಏನಕ್ಕ ಅಂದಿದ್ದಕ್ಕೆ, ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ನಡೀತಾ ಇದೆ, ದೊಡ್ಡವ್ರು ಮಾಡಿಸ್ತಾ ಇದ್ದಾರೆ, ಅದಕ್ಕೆ ತುಂಬ ಹಾರ ಬೇಕಾಗಿತ್ತು ಮೀನಾ, ಅದಕ್ಕೋಸ್ಕರ ಅಂತೇಳಿ. ಮೀನಾ ಹೇಳ್ತಾಳೆ, ಅದಕ್ಕೇನಕ್ಕ ಕಟ್ಕೊಡೋಣ ಬಿಡಿ ಹಾರ ಅಂತ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ಅದು ಚಿಕ್ಕ ಹಾರ ಅಲ್ಲಮ್ಮ, ಅದು ರಾಜಕಾರಣಿಗಳಿಗೆ ಹಾಕ್ತಾರಲ್ಲ ಆ ಥರ ದೊಡ್ಡ ಹಾರ, ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಪರವಾಗಿಲ್ಲ ಲೇಟ್ ಆದ್ರೂ, ನಾವು ಅವತ್ತೆಲ್ಲ 500 ಹಾರ ಕಟ್ಟಿಕೊಟ್ಟಿಲ್ವ ರಾತ್ರಿ ಎಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಲೇಟ್ ಆದರೂ ಪರವಾಗಿಲ್ವಾ ನಿಮ್ಮ ಮನೆಯಲ್ಲಿ ಅಂತ. ಪರವಾಗಿಲ್ಲ ಅಕ್ಕ ಅಂತ ಹೇಳ್ತಾಳೆ. ಮನೆಯಲ್ಲಿರೋರಿಗೆ ಹೇಳ್ಬಿಟ್ಟು ಬರ್ತೀನಿ ರೀ ಅಂತ ಹೇಳ್ತಾಳೆ. ಎಲ್ಲರೂ ಆಟೋ ಅಲ್ಲೇ ಹೋಗೋಣ ಅಂತ ಹೇಳ್ತಾಳೆ. ಹೇಳಕ್ಕೆ ಒಳಗಡೆ ಬಂದಾಗ ಅವ್ರ ಅತ್ತೆ ಮಲಗಿರ್ತಾರೆ. ಆವಾಗ ಶ್ರುತಿ ಮಾತಾಡ್ತಾ ಇರ್ತಾಳೆ ಫೋನ್ಲಾದರೆ. ಮೀನಾ ಹೇಳ್ತಾಳೆ, ಶ್ರುತಿ ನಾನು ದೇವಸ್ಥಾನಕ್ಕೆ ಹೂ ಕಟ್ಟಕ್ಕೆ ಹೋಗ್ತಾಯಿದ್ದೀನಿ, ನಮ್ಮ ಮನೆಯವ್ರು ಬಂದರೆ ಹೇಳ್ಬಿಡ್ತೀಯಾ ಅಂತ ಹೇಳ್ತಾಳೆ. ಫೋನಲ್ಲೇ ಸರಿ ಅಂದ್ಕೊಂಡು ಶ್ರುತಿ ಹೊರಟೋಗ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ಮಾವ ಇದಾಗಿದ್ದು ಅಂತ ಹೇಳ್ತಾಳೆ. ಶ್ರುತಿ ನಿಮ್ಗೆ ಹೇಳಿರ್ತಾಳೆ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥವ್ರು ಹೇಳ್ತಾರೆ, ನೀನು ಎಲ್ಲಿ ಒಂದು ಮಾತಿಗೆ ಮುನ್ಸ್ಕೊಂಡು ಹೋಗ್ಬಿಟ್ಟು ಅಂದ್ಕೊಂಡ್ವಿ ಅಂತಾನೆ. ಮೀನಾ ಹೇಳ್ತಾಳೆ, ಇವ್ರ ಬಗ್ಗೆ ನನಗೆ ಗೊತ್ತಿಲ್ವಾ, ಅದಕ್ಕೆಲ್ಲ ನಾನು ಮುನ್ಸ್ಕೊಂಡು ಹೋಗಲ್ಲ ಮಾವ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ರವಿ ಹತ್ರ, ಏನೋ ನೀನು ರೋಡು ಅಲಿಯೋ ಥರ ಮಾಡಿಬಿಟ್ರಲ್ಲೋ, ಹೇಳಿದ್ರೆ ಸಾಕಾಗಿತ್ತು. ಅದಕ್ಕೆ ರವಿ ಹೇಳ್ತಾನೆ, ನನಗೂ ಗೊತ್ತಿರಲಿಲ್ಲ ಕಣೋ, ಶ್ರುತಿ ಏನೂ ಹೇಳಿಲ್ಲ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಯ್ಯೋ ಬಿಡೋ, ಇವಳು ಮೀನಾ ಸುಳ್ಳು ಹೇಳ್ತಾ ಇದ್ದಾಳೆ ಅಂತೇಳಿ. ಮೀನಾ ಹೇಳ್ತಾಳೆ, ಚಿಕ್ಕ ವಿಷಯಕ್ಕೆಲ್ಲ ನಾನು ಇದೇ ಥರ ಸುಳ್ಳು ಹೇಳಲ್ಲ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ನೀನು ಸತ್ಯವತಿ ಅಮ್ಮ, ನಿನ್ನ ನಾಲಿಗೆ ಮೇಲೆ ಅಚ್ಚೆ ಹಾಕ್ಸ್ಕೊಂಬಂದಿದೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅಚ್ಚೇನೂ ಇಲ್ಲ ಮಚ್ಚೇನೂ ಇಲ್ಲ, ಇಂಥ ವಿಷಯಕ್ಕೆಲ್ಲ ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿದೆ ಅತ್ತೆ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅದಕ್ಕೆ ಅಚ್ಚೇನೋ ಮಚ್ಚೇನೋ, ಆದರೆ ನನ್ನ ಲೈಫಲ್ಲಿ ಅಚ್ಚೆ ನೋಡ್ಬಿಟ್ಟೆ ಅಂತ ಹೇಳ್ತಾನೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ಶ್ರುತಿ ಬಂದು, ಹಾಯ್ ಎವ್ರಿಬಡಿ ಅಂತೇಳಿ, ಏನು ಎಲ್ಲರೂ ಈ ಥರ ರೌಂಡ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀರಿ, ನಾನು ಟಯರ್ಡಾಗಿದೆ ಅದಕ್ಕೆ ಮಲಗಿಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಬಾರಮ್ಮ ಇಂಥ ಮನೆಯಾಳ ಕೆಲಸ ಮಾಡಿಬಿಟ್ಟಿದೀಯಾ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾನೇನು ಮನೆಯಾಳ ಕೆಲಸ ಮಾಡಿದೆ ಅಂತೇಳಿ. ನೀನು ಹೇಳ್ತಾಳೆ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತೇಳಿ. ಸೂರ್ಯ ಹೇಳ್ತಾನೆ, ನೀನು ಸುಮ್ಮನೆ ಇರೋ, ಸೀತೆನ ಕಾಣದೆ ರಾಮನ ಥರ ಆದೆ ನಾನು, ಇವಾಗ ಬರ್ತಾಯಿದೆ ರೆಕ್ಕೆ ಅಲ್ಲಾಡಿಸ್ಕೊಂಡು ಅಂತ ಹೇಳ್ತಾನೆ. ಹೇಳ್ತಾಳೆ, ಅಯ್ಯಪ್ಪ ಯಾರು ನಿಮಗೆ ಮಾತು ಕಲಿಸಿದ್ದು, ನಿಮ್ಮ ಮಾತು ಕೇಳಿಸ್ಕೊಂಡ್ರೆ ತಲೆ ಸುತ್ತಿ ಬಿದ್ದೋಗ್ಬೇಕು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಇನ್ನೂ ಯಾಕಮ್ಮ ನೀನು ಬಿದ್ದಿಲ್ಲ ಅಂತೇಳಿ. ರಂಗನಾಥವ್ರು ಹೇಳ್ತಾರೆ, ಯಾಕ್ರೋ ಈ ಥರ ಆಡ್ತಾಯಿದ್ದೀರಿ, ಇರೋ ಅಂತೇಳಿ. ಯಾಕಮ್ಮ ಶ್ರುತಿ, ಮೀನಾ ಹೊರಗಡೆ ಹೋದಾಗ ನಿನ್ಗೆ ಹೇಳಿದ್ಲಂತೆ, ನೀನು ಹೇಳೇ ಇಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮಾವ ಹೇಳಿದರೆ ಡೆಫಿನೆಟಾಗಿ ನಾನು ಹೇಳ್ತಾ ಇದ್ದೆ ಅಂತೇಳಿ. ಮೀನಾ ಹೇಳ್ತಾಳೆ, ನಾನು ನಿಮ್ಗೆ ಹೇಳ್ಬಿಟ್ಟು ಹೋದೆ ಶ್ರುತಿ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮೀನಾ ಅವರೇ ನೀವೆಲ್ಲೋ ಮರ್ತು ಬಿಟ್ಟಿದ್ದೀರಿ ಅನಿಸುತ್ತೆ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಯಾಕೆ ಮರೀಲಿ, ನಾನು ಹೇಳ್ಬಿಟ್ಟು ಹೋದೆ ನಿಮಗೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಈ ಮನೇಲಿ ತುಂಬ ಸುಳ್ಳುಗಾರರಿದ್ದಾರೆ, ಏನು ಹೇಳೋರಿಲ್ಲ ಕೇಳೋರಿಲ್ಲ, ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಯಾರಿಗೆ ನೀವು ಹೇಳ್ತಾ ಇರೋದು ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಒಂದು ನೀವು ಸುಳ್ಳು ಹೇಳ್ಬೋದು, ಇಲ್ಲ ಮೀನಾ ಸುಳ್ಳು ಹೇಳ್ಬೋದು, ಇಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನನ್ನ ಮುಂದೆನೇ ಈ ಥರ ಎಲ್ಲ ವಾದ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾನೆ.
ಅದಕ್ಕೆ ಶ್ರುತಿ ಹೇಳ್ತಾರೆ, ಓಯ್ ಸರ್ ನಿಮ್ಮ ಬಿಸ್ನೆಸ್ಸು ನನ್ನ ಪರ್ಸಲ್ಲಿರೋ ₹1 ಕಾಯಿನ್ಗೆ ಅಷ್ಟು ಸಮ ಇಲ್ಲ ಅಂತ ಹೇಳ್ತಾಳೆ. ಮನೋಜ ನೀನು ಹತ್ತಿರ ಎಲ್ಲ ಮಾತಾಡಬೇಡ ಶ್ರುತಿ ಹತ್ರ ಅಂತ ಹೇಳ್ತಾಳೆ. ಹಾಗೆ ಮೀನಾ ಅಂತ ಹೇಳ್ತಾಳೆ, ಮೀನಾ ನೀನು ಹೂವು ನೋಡಿದ ತಕ್ಷಣ ಎಲ್ಲ ಮರ್ತೋಗಿರ್ತೀಯ, ಇಲ್ಲಿ ನೀನು ಸುಮ್ಮನೆ ಪ್ಯಾಚ್ ವರ್ಕ್ ಮಾಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಹೇಳಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ನನಗೇನು ಮತಿಭ್ರಮೆ ಏನೂ ಇಲ್ಲ ಅತ್ತೆ, ನಾನು ಹೇಳಿಬಿಟ್ಟೆ ಹೋಗಿದ್ದು ಅಂತ ಕೇಳ್ತಾಳೆ. ನೀವು ಯಾವಾಗ ಹೇಳಿದ್ರಿ ಮೀನಾ ಅವರೇ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅದೇ ನೀವು ರೂಮಿಂದ ಹೊರಗಡೆ ಬಂದ್ರಿ, ನೀವು ಹೋಗ್ತಾ ಇದ್ರಲ್ಲ ಅವಾಗ ನೀವು ಸರಿ ಅಂದ್ರಲ್ಲ ಅಂತ ಹೇಳ್ತಾಳೆ. ಕೇಳಿ ಶ್ರುತಿ ನಗಾಡ್ತಾ ಇರ್ತಾಳೆ. ಅದಕ್ಕೆ ರಂಗನಾಥ್ ಅವ್ರು ಕೇಳ್ತಾರೆ, ಯಾಕ್ತಾ ಈ ಥರ ನಗಿತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮಾವ ನಾನು ಬೆಳಗ್ಗೆ ಸೌಂಡ್ ಇಂಜಿನಿಯರ್ ಹತ್ರ ಮಾತಾಡ್ತಾ ಇದ್ದೆ, ಅವರೇನು ನಾನು ಇಯರ್ಪೋಡ್ಸ್ ಹಾಕ್ಕೊಂಡಿದ್ದೆ, ಅದು ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಹೇಳಿದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತಾಯಿದ್ದೆ, ಸರಿ ಅಂದಿದ್ದೀನಿ, ಅವರು ಹೋಗಿದ್ದಾರೆ ಹಾಗೆ ಅಂತ ಹೇಳ್ತಾಳೆ. ಇಷ್ಟೇ ನಡೆದಿದ್ದು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಇಷ್ಟೇ ನಡೆದಿದ್ದು, ಪ್ರಾಣಿಗಳ ಜೊತೆ ಆಟ ಆಡ್ತಾ ಇದೆಯಾ ನೀನು ಅಂತ ಹೇಳ್ತಾನೆ. ರವಿ ಹೇಳ್ತಾನೆ, ನಾನು ಸಾರಿ ಕೇಳ್ತೀನಿ ಅಂತೇಳಿ. ಅವಾಗ ಸೂರ್ಯ ಹೇಳ್ತಾನೆ, ನಾನು ಮುಂದೆ ಕಾಣಿಸ್ಕೊಂಬೇಡಿ, ಇಬ್ಬರು ಹೋಗ್ರಿ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಬಾ ಶ್ರುತಿ ನಿನ್ನ ರೆಸ್ಟ್ ಇತ್ತು ಅಂತೇಳಿ. ಸೂರ್ಯ ಹೇಳ್ತಾನೆ ಮೀನಾ ಹತ್ರ, ಸೌಂಡ್ ಇಂಜಿನಿಯರ್ ಜೊತೆ ಮಾತಾಡಿಕೊಂಡು ನೀನು ಹಾಕಿದ ಸೌಂಡೇ ಬಿಟ್ಬಿಟ್ಟವಳೆ, ಹೇಳ್ತೀರಾ ಕೇಳಿಸ್ಕೊತೀರಾ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಬಂದು ಹೇಳ್ತಾನೆ, ಹೆಂಡತಿ ಕಾಣಿಸಿಲ್ಲ ಅಂದರೆ ಈ ಥರ ಎಲ್ಲ ಅಲ್ದಾಡ್ಬಾರ್ದು ರೋಡು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದಪ್ಪ ನಿನ್ನ ಸವಾಸನೇ ಸಾಕು ಅಂತೇಳಿ ಪೌಡ್ರ ಮಥು ಅಂತ ತೆಗ್ದುಬಿಟ್ಟು ಹೋದಾಗ ನೀನು ಅಲ್ಲಿ ಗೋಡೆ ಮೇಲೆ ಅಲ್ಲಿ ಇರೋ ಥರ ಹುಡುಕ್ತಾ ಇದ್ದಲ್ಲಪ್ಪ ಎಲ್ಲ ಕಡೆಯೂ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಏನೋ ನಿನ್ನ ಲ್ಯಾಂಗ್ವೇಜು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಬನ್ನಿರಿ ನೀವು ಇವ್ರ ಹತ್ರ ಯಾವಾಗಲೂ ಬೈಸ್ಕೊಳ್ಳೋದೇ ಆಯಿತು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವಾಗ ಬೈದಿದ್ದೀನಿ, ನನಗೆ ಚಾನ್ಸ್ ಸಿಕ್ಕಿದ್ರೆ 2 ಬೀತೀನಿ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಬಿಸ್ನೆಸ್ ಮ್ಯಾನು ನನ್ನ ಮೇಲೇ ಈ ಥರ ಮಾತಾಡ್ತೀಯಾ ಅಂತೇಳಿ. ಸೂರ್ಯ ಹೇಳ್ತಾನೆ, ಹೋಗಿ ಲಾಲ ಕುಡಿದು ಚಾಚಿ ಮಾಡು, ಮಧ್ಯರಾತ್ರಿಯಲ್ಲಿ ಎದ್ದು ಬರಬೇಡ, ದೆವ್ವಗಳಿಗೆಲ್ಲ ಇದೆ, ಆಮೇಲೆ ದೆವ್ವಗಳು ನಿನ್ನ ನೋಡಿ ನೇಣು ಹಾಕ್ಕೊಂಡ್ಬಿಡ್ತವೆ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಿಮಗೆ ಸಾಕಾಗಿಲ್ವಾ, ಬನ್ನಿರಿ ಹೋಗೋಣ ಅಂತ ಹೇಳ್ತಾಳೆ. ರಂಗನಾಥವ್ರು ಸೂರ್ಯ ಹತ್ರ ಹೇಳ್ತಾರೆ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಹೋಗಿ ಊಟ ಮಾಡಪ್ಪ ಅಂತೇಳಿ. ಹಂಗೆ ಕೇಳ್ತಾನೆ, ಮೀನಾ ನೀನು ಊಟ ಮಾಡ್ದಮ್ಮ ಅಂತೇಳಿ. ಇಲ್ಲ ಮಾವ ಇಬ್ಬರು ಒಟ್ಟಿಗೆ ಮಾಡ್ತೀವಿ ಅಂತ. ಸರಿ ಹೋಗಿ ಊಟ ಮಾಡಿ ಅಂತ. ಮಾವ ಬೆಳಗ್ಗೆಯಿಂದ ದುಡ್ದಿದ್ದು 3,000 ಇದೆ ತಗೊಳ್ಳಿ ಅಂತ ಹೇಳ್ತಾಳೆ. ನನಗೇನು ಕಮ್ಮ ದುಡ್ಡು, ನನಗೆ ರಾಮಾಯಣ ಇದು ಬೇಕು, ಅದು ಆಲ್ರೆಡಿ ಆ ಪುಸ್ತಕಗಳಿದ್ದಾವೆ ನನ್ನ ಹತ್ರ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ರಂಗನಾಯಕಿ ಬಾ ಹೋಗಿ ಮಲ್ಗೋಣ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ ಅವ್ರ ಅತ್ತೆ ಹತ್ರ, 1 ನಿಮಿಷ ನಿಂತ್ಕೊಳ್ಳಿ ಅತ್ತೆ ಅಂತೇಳಿ, ನೀವು ಹೇಳಿದ್ರಲ್ಲ ಸುಮ್ಮನೆ ತೋರಿಕೆ ಅಂತೇಳಿ, ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತೇಳಿ, ನೋಡಿದ್ರ ಬೆಳಗ್ಗೆಯಿಂದ ಒದ್ದಾಡ್ಬಿಟ್ರು ಅಂತ ಹೇಳ್ತಾಳೆ. ಅವ್ರ ಅತ್ತೆ ಹೊರಟೋಗ್ತಾರೆ. ಸೂರ್ಯ ಮೀನಾ ಹತ್ರ ಹೇಳ್ತಾನೆ, ಅಯ್ಯಯ್ಯೋ ಸರಿಯಾಗಿ ಟಾಂಗ್ ಕೊಟ್ಟಲ್ಲೇ, ಟಾಂಗವ್ವ ಬಾ ಊಟ ಮಾಡೋಣ ಅಂತ ಹೇಳ್ತಾನೆ. ಹೊರಗಡೆ ಬಟ್ಟೆ ಹಸ್ತಾ ಇರ್ತಾನೆ. ಆವಾಗ ಫೋನ್ ಬರುತ್ತೆ. ಅಯ್ಯೋ ಅಂತ ನೋಡ್ತಾನೆ. ಆ ಅತ್ತೆ ಅಯ್ಯೋ ಫೋನ್ ಮಾಡಿ ಹೇಳೋದೇ ಮರ್ತೋದೆ ಅಂತ ಹೇಳ್ತಾರೆ. ಅಳಿಯಂದ್ರೆ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ, ನಾನು ಬರ್ತೀನಿ ನಿಮ್ಮ ಜೊತೆ ಹುಡುಕಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಅತ್ತೆ ನನಗೂ ಮಾತಾಡೋಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಾ ಇರ್ತಾನೆ. ಮೀನಾ ಮನೆಗೆ ಬಂದ್ಲು ಅತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ, ಎಲ್ಲಿಗೆ ಹೋಗಿದ್ಲಂತಪ್ಪ ಅವಳು ಅಂತೇಳಿ. ಅಲ್ಲಿ ಕಟ್ಟೋನ್ನ ಮರೆತು ಹೂವು ಕಟ್ಕೊಂಡು ಮರೆತು ನನ್ನ ದೇವಸ್ಥಾನದಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಅವ್ರ ಅಮ್ಮ ಹೇಳ್ತಾರೆ, ಮನೇಲಿ ಯಾರಿಗಾನ ಹೇಳ್ಬಿಟ್ಟು ಹೋಗ್ಬಾರ್ದಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮೋಟ್ ಮಿಠಾಯಿಗೆ ಹೇಳ್ಬಿಟ್ಟು ಹೋಗಿದ್ಲಂದ್ರೆ, ಆದರೆ ಅವಳು ಹೇಳೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ, ಹೌದಪ್ಪ ಅಯ್ಯೋ ಬಂದ್ಲಾ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅತ್ತೆ ಏನಾದರೂ ಊಟ ಮಾಡಿದ್ರಾ ಇಲ್ಲಾಂದರೆ ಹಾಗೆ ಇದ್ದೀರಾ. ಅದಕ್ಕೆ ಮೀನಾ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲಪ್ಪ ಹೇಗಪ್ಪ ಅಡುಗೆನೇ ಮಾಡಿಲ್ಲ ನಾನು ಅಂತ ಹೇಳ್ತಾಳೆ. ಅತ್ತೆ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದು ಆಮೇಲೆ ಚಾಚ್ಕೊಳ್ಳಿ ಅಂತ ಹೇಳ್ತಾನೆ. ನಾಳೆ ಮೀನನ್ನು ಮನೆಗೆ ಕಳಿಸ್ತೀನಿ, ಚೆನ್ನಾಗಿ ಬೈರಿ, ಗಂಡನ ಕಣ್ಣಲ್ಲಿ ನೀರು ತರಿಸ್ಬಾರ್ದು, ಹೆಣ್ಣಿಗೆ ಶಾಪ ಅಂತೇಳಿ ಅಂತ ಹೇಳ್ತಾನೆ. ಮೀನಾ ಅಲ್ಲಿ ಬರ್ತಾಳೆ, ಯಾರ್ದ್ರಿ ಫೋನು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಂದು ಆನೆ ಕಿವಿಗಳು ಕಣೆ, ಎಲ್ಲೋ ಇದ್ರೂ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನೆಲ್ಲಿದ್ದೆ, ಇಲ್ಲೇ ಇದ್ದೆ ಅಂತ. ನೀನು ಇಲ್ಲಿದ್ದೀಯಾ, ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೃದಯ ಮುಟ್ಟಿ ತೋರಿಸ್ತಾಳೆ, ಇಲ್ಲಿ ಅಂತೇಳಿ. ಸೂರ್ಯ ಹೇಳ್ತಾನೆ, ಈ ಜಾಗ ನಿಂದಾದರೆ ಆ ಜಾಗಕ್ಕೆ ಯಾಕೆ ನೋವು ಕೊಟ್ಬಿಟ್ಟೋದೆ ಅಂತ ಕೇಳ್ತಾನೆ. ನನಗೆ 25 ವರ್ಷದಿಂದ ಇದೇ ಮನೇಲಿದ್ದೀನಿ, ಒಬ್ಬನೇ ತಿಂದಿದ್ದೀನಿ, ಒಂಟಿಯಾಗೇ ಮಲಗಿದ್ದೀನಿ, ಒಂಟಿಯಾಗೇ ಕುಡ್ದಿದ್ದೀನಿ, ಆದರೆ ನನಗೆ ಈ ಥರ ಒಂಟಿತನ ಕಾಡಿಲ್ಲ. ಆದರೆ ನಿನ್ನ ನೋಡಿದಾಗ ಯಾವ ಥರ ಆಗೋಯ್ತು ಗೊತ್ತಾ, ತಲೆ ಕೆಟ್ಟೋದ್ರೆ ನಿಮ್ಮೆಂಟ್ ಸೇರಿಸಿ ವಾಸಿ ಮಾಡ್ಬೋದು, ಆದರೆ ಹೃದಯ ಕೆಟ್ಟೋದ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಡಿ ಮಹದೇಶ ಬೇರೆ ಊರಿಗೆ ಬಂದಿದ್ದಾನೆ, ಮತ್ತು ನೀನೆಲ್ಲರನ್ನೂ ಹೊಡಿತಾ ಇರ್ತೀಯ, ಯಾರೇನು ಮಾಡಿದ್ರೋ ಏನೋ ನೀನು ಹೆಂಡ್ತೀರಾ ಅಂತ ಹೇಳ್ತಾಯಿದ್ರು. ಆದರೆ ನನಗೆ ಯಾವ ಥರ ಇತ್ತು ಗೊತ್ತಾ ಅಂತ ಹೇಳ್ತಾ ಇಲ್ಲದೆ ಇರೋ ಒಂದೊಂದು ಕ್ಷಣವೂ ನನಗೆ ನರಗಳೆಲ್ಲ ಇದಾದಂಗಿತ್ತು. ಒಂದು ಮಗುನ ತಾಯಿ ಬಿಟ್ಟು ಹೋಗುತ್ತಲ್ಲ ಆ ರೀತಿ ಅನ್ನಿಸ್ತಾ ಇತ್ತು ನನಗೆ, ಅಯ್ಯೋ ಅಂತ ಹೇಳ್ತಾನೆ. ಮತ್ತು ಸೂರ್ಯ ಹೇಳ್ತಾನೆ, ನಾನು ದಿನ ಬರೋ ನ್ಯೂಸ್ ಪೇಪರ್ ಥರ ಅಲ್ಲ ಕಣೆ, ಮ್ಯಾಗ್ಝಿನ್ ಥರ ಕೆಟ್ಟ ವಿಷಯಗಳೇ ಹೊತ್ಕೊಂಬಂದಿದ್ದೀನಿ, ನನ್ನನ್ನು ಯಾರೂ ಓದಲ್ಲ ಇದು ಅಂತ. ಆದರೆ ಈ ಮ್ಯಾಗ್ಝಿನ್ಗೆ ಓನರ್ ಕಣೆ ನೀನು ಅಂತ ಹೇಳ್ತೀನಿ. ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಹೇಗೆ ಅಂತ ಹೇಳ್ತಾನೆ.
ನೀನು ಬಂದಿದ್ದ ತಕ್ಷಣ ಚೆನ್ನಾಗಿ ವಾಂಛನ ಅಂತ ಕೈ ಮುಷ್ಟಿ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಇಷ್ಟೊತ್ತು ನಾನಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಅಂತೇಳಿ, ಇವಾಗ ನೀವು ಕೈಯೆಲ್ಲ ಎತ್ತಿದೆ ವಾಂಚಬೇಕು ಅಂತಿದ್ದೆ ಅಂತ ಹೇಳೋದಲ್ಲ ಸರಿನಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮತ್ತು ನೀನಿದ್ರೇ ನಾನು ಬದುಕೋದು ಕಣೆ, ನಿನ್ನ ಕಾರಣದಿಂದನೇ ನಾನಿರೋದು ಇನ್ನೂ ಅಂತ ಹೇಳ್ತಾನೆ. ಕರೆಕ್ಟು ಪತಿಗೆ ಕರೆಕ್ಟಾದ ಸತಿ ನೀನು ಅಂತ ಹೇಳ್ತಾನೆ. ತಾಯಿ ಇದ್ರೂ ಒಂಟಿಯಾಗೆ ಬದುಕ್ಬಿಟ್ಟೆ ಕಣೆ, ಒಂದು ದಿನ ನನ್ನನ್ನು ಪ್ರೀತಿಯಿಂದ ಮುದ್ದಾಡಿಲ್ಲ, ಜ್ವರ ಬಂದಾಗ ತೋಳು ಕೊಟ್ಟಿಲ್ಲ, ಏನೂ ಇಲ್ಲ ಕಣೆ, ಒಂದಿನ ಕೈ ತುತ್ತು ತಿನ್ನಿಸಿಲ್ಲ. ಅವರು ಓದಿರೋದು SSLC, ಆದರೆ ನನ್ನ ಪಾಲಿಗೆ ಡಾಕ್ಟ್ರು ಚುಚ್ಚಿ ಮಾತಾಡೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅಂತಾನೆ. ನಿನ್ನ ಪ್ರೀತಿ ಸಿಕ್ಕಿದ್ದಕ್ಕೆ ತಾಯಿ ಪ್ರೀತಿ ಸಿಕ್ಕಿದ್ದು ಕಣೆ, ನಾನು ಕೆಟ್ಟ ಮಗ ಕಣೆ, ಆದರೆ ನೀನು ನನ್ನನ್ನು ಬಿಟ್ಟು ಹೋಗಬೇಡ ಮೀನಾ ಅಂತ ಹೇಳ್ತಾನೆ. ಬಿಟ್ಟು ಹೋಗಲ್ಲ ಅಂತೇಳಿ ಬಾಯಿ ಬಡಿಕೆ ಅಂತ ಹೇಳ್ತಾನೆ. ಹೇಳಲ್ವಾ, ಹೋಗ್ಲಿ ಬಿಡು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಿಮ್ಮನ್ನು ಬಿಟ್ಟರೆ ನನಗೂ ಯಾರಿದ್ದಾರೆ ಹೇಳಿ, ನಿಮ್ಮ ಜೊತೆ ಅಲ್ಲದೆ ಯಾರ ಜೊತೆ ಬದುಕಲಿ ಹೇಳಿ, ಸತ್ತೋಗೋಣ ಅಂದ್ರೂ ನಿಮ್ಮನ್ನು ಕರ್ಕೊಂಡೇ ಸತ್ತೋಗೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನಗೆ ಯಾವತ್ತು ನನ್ನ ಜೊತೆ ಬದುಕೋದು ಕಷ್ಟ ಅನಿಸುತ್ತೆ ಅಂತ ಹೇಳ, ಅವತ್ತಿಬ್ಬರು ಹೊರಟೋಗೋಣ ಸತ್ತೋಗೋಣ ಅಂತ ಹೇಳ್ತಾನೆ. ಸೂರ್ಯ ಬಟ್ಟೆ ಎಲ್ಲ ಮಡಚಿಟ್ಟು ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಅವಾಗ ಮೀನಾ ಹೇಳ್ತಾಳೆ, ಏನಾದರೂ ಮಾತಾಡ್ರಿ ಅಂತೇಳಿ. ಸೂರ್ಯ ಹೇಳ್ತಾನೆ, ಮಾತಾಡಿ ಸಾಕಾಗೋಗಿದೆ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನೇ ಮಾತಾಡಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಮ್ಮ ಮಾತಾಡಮ್ಮ ಅಂತೇಳಿ. ಮೀನಾ ಹೇಳ್ತಾಳೆ, ರೂಮ್ ವಿಷಯವಾಗಿ ಮನೇಲಿ ಯಾವಾಗೂ ಜಗಳ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದಕ್ಕೆ ಅಂತ ನಾವು ಬೇರೆ ಇದು ಮಾಡೋಕ್ಕೆ ಹೋಗ್ಬಾರ್ದು, ಕಡೆ ವಯಸ್ಸಲ್ಲಿ ಅಪ್ಪನ ಅಮ್ಮನಿಗೆ ಬಿಟ್ಟೋಗಿದ್ದ ಮಗ ಸೊಸೆ ಆಗಬಾರ್ದು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಹಾಗಲ್ಲ ರೀ ಅಂತೇಳಿ. ಸೂರ್ಯ ಹೇಳ್ತಾನೆ, ನನ್ನ ಮನೋಜು ರವಿ ಅಷ್ಟು ಓದಿಲ್ಲ, ಆದರೆ ಕಡೆಗಾಲದಲ್ಲಿ ಅಪ್ಪನ ಅಮ್ಮನ ಬಿಟ್ಬಿಟ್ಟು ಹೋಗಬಾರ್ದು, ಯಾರಾದರೂ ನಮಗೆ ಮಾಡಾಕ್ತಾರ ಅಡುಗೆ, ಮಾತ್ರೆ ಟೈಮಿಗೆ ಕೊಡ್ತಾರಾ ಅಂದ್ಕೊಂಡಿರ್ತಾರೆ, ಆ ರೀತಿ ನನ್ನನ್ನು ಎಷ್ಟೇ ಅವಮಾನ ಮಾಡಿದ್ರು ನಾನು ಅವ್ರನ್ನ ಬಿಟ್ಟು ಹೋಗಲ್ಲ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಹೇಳಿದ್ದು ಅದಲ್ಲ ಅಂತೇಳಿ. ಸರಿ, ಏನು ತಿಂತೀಯಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಇಷ್ಟೊತ್ತಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಈ ಟೈಮಲ್ಲೇ ಕಣೆ ಬೆಂಗಳೂರು ಮುಖವಾಡ ಕಾಣಿಸೋದು, ಕರೆಕ್ಟು ಮುಖವಾಡ, PT ಅವರು ನಿದ್ದೆ ಬರದೇ ಇರೋರು ಎಲ್ಲ ಅನ್ನ ದಾಸೋಹ ನಡೆಯುತ್ತೆ ಕಣೆ ಅಂತ ಹೇಳ್ತಾನೆ. ಇಡ್ಲಿ ರೈಸ್ ಬಾತು ಎಲ್ಲ ಅಂದ್ಕೊಂಡು ಇಡ್ಲಿ ತಿಂದು ಚಟ್ನಿ ನಕ್ಕೊಂಡು ಹೋಗೋಣ ಬಾ ಮನೆಗೆ ಅಂತ ಹೇಳ್ತಾನೆ. ತಿನ್ನೋದಕ್ಕೆ ಮುಂಚೆ ನಿನ್ನ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಎಲ್ಲಿಗ್ರಿ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೇಳೋದು ಇಲ್ಲ ನೀನು ಕೇಳಲೂಬಾರ್ದು ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ಕೇಳೋದು ಇಲ್ಲ, ನೀವು ಹೇಳಲೂಬೇಡ್ರಿ ಅಂತ ಹೇಳ್ತಾಳೆ. ಒಂದು ಚಿಕ್ಕದು ಬೆಟ್ಟ ಥರ ಇರೋ ಹತ್ರ ಕರ್ಕೊಂಬರ್ತಾನೆ. ನೋಡಿ ಬೆಂಗಳೂರು ಎಷ್ಟು ಸುಂದರವಾಗಿದೆ, ಕಣ್ಣು ತುಂಬ್ಕೊ ಅಂತ ಹೇಳ್ತಾನೆ. ಮತ್ತು ಐ ಲವ್ ಯು ಮೀನಾ ಅಂತ ಹೇಳ್ತಾನೆ. ಅದಕ್ಕೆ ಮೀನಾನು ಲವ್ ಯು ಟು ಸೂರ್ಯ ಅಂತ ಹೇಳ್ತಾಳೆ. ಆಮೇಲೆ ಇಷ್ಟು ಚೆನ್ನಾಗಿದೆಯೇನ್ರಿ ಬೆಂಗಳೂರು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇದಕ್ಕಿಂತ ಸುಂದರವಾಗಿತ್ತು, ನಮ್ಮಂಥ ನರ್ಮಾನವ್ರು ಸೇರಿ ಇದನ್ನೆಲ್ಲ ತಿಂದ್ಕೊಂಡು ಉಪ್ಪಿನಕಾಯಿ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಮೀನಾ ಕೇಳ್ತಾಳೆ, ಇಷ್ಟೊಂದು ಇದು ಕರೆಂಟ್ ಉಳಿತಾ ಇದೆಯಲ್ಲ, ಕರೆಂಟ್ ಬಿಲ್ ಎಷ್ಟು ಬರ್ಬೋದು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇಲ್ಲ ಬಂದರೂ ನಿನ್ನ ಬುದ್ಧಿ ಬಿಡಲ್ವಲ್ಲ ಅಂತೇಳಿ. ಸೂರ್ಯ ಹೇಳ್ತಾನೆ, ಇದು ಮಾತಾಡಲಿ ಅಂತಾನೆ ಇಲ್ಲಿ ಕರ್ಕೊಂಬಂದಿದ್ದು ಅಂತ. ಅದಕ್ಕೆ ಮೀನಾ ಮತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೋಗ್ತಾನೆ, ರೋಸ್ ತರ್ತಾನೆ, ಪ್ರಪೋಸ್ ಮಾಡೋಕ್ಕೆ ಕುತ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.